ಅವ್ರ ಈ ಸ್ಥಿತಿಲಿ ಇರೋದಕ್ಕೆ ನಾನೇ ಕಾರಣ ಆಗ್ತೀನ ಹೇಳ್ರಿ? ಸಪ್ತಮಿ, ನಾನು ಹೇಳ್ತೀನಿ ಕೇಳೋ. ನಿಮ್ಮ ಅಪ್ಪನ್ಗೆ ಯೋಚನೆ ಅಂತ ಇರೋದು ನಿನ್ನ ಬಗ್ಗೆ ಮಾತ್ರ. ನಿನ್ ಗಂಡನ ಮನೇಲಿ ಸಂತೋಷವಾಗಿ ನೆಮ್ಮದಿಯಾಗಿದ್ಯಾ? ಇಲ್ಲ ತಾನೆ? ಅದ್ರ ಬಗ್ಗೆ ಯೋಚನೆ ಮಾಡಿನೇ ಅವ್ರಿಂತ ನಿರ್ಧಾರ ತಗೊಂಡಿರೋದು. ಈಗ ಗೊತ್ತಾಯ್ತಾ ನಿಜ ಏನು ಅಂತ? ಅಮ್ಮ, ಏನ್ ಹೇಳ್ತಿದ್ದೀರಾ ನೀವು? ಅಪ್ಪ ನನ್ನ ವಿಷಯದಲ್ಲಿ ಯಾಕೆ ಯೋಚನೆ ಮಾಡ್ತಾರೆ? ಆ ಥರ ಬೇಜಾರು ಮಾಡ್ಕೊಳ್ಳೋ ವಿಷಯನೇ ನಡೀತಿಲ್ಲ ಅಂದಮೇಲೆ ನನ್ನ ವಿಷಯಕ್ಕೆ ವಿಷ ಯಾಕೆ ಕುಡಿತಾರೆ ಹೇಳಿ? ನಾನು ಅಪ್ಪಂಗೆ ಕಾಲ್ ಮಾಡಿ ಮನೆಗೆ ಬರ್ತೀನಿ ಅಂತ ಹೇಳಿದಾಗ ಆರಾಮಾಗಿ ಖುಷಿಯಾಗಿ ಬಾ ಮಗಳೇ ಅಂತ ಹೇಳಿದ್ರು. ಈಗ ಸಡನ್ ಆಗಿ ಪ್ರಾಣನೇ ಕಳ್ಕೊಳ್ಳೋ ಲೆವೆಲ್ಗೆ ಯಾಕೆ ಹೋಗ್ತಾರೆ ಹೇಳಿ? ಅಪ್ಪ ನನ್ನನ್ನು ಬಿಟ್ಟು ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಯಾವುದೋ ಕಹಿ ಘಟನೆ ನಡೆದಿರ್ಲೇಬೇಕು. ಕಹಿ ಘಟನೆ ಏನು ಅಂತ ನಿಮ್ಮಪ್ಪನೇ ಎದ್ದು ಬಂದು ಹೇಳಬೇಕು ಅಷ್ಟೆ. ಅಲ್ಲಿವರೆಗೂ ಏನ್ ನಡೀತು ಅಂತ ಯಾರಿಗೂ ಗೊತ್ತಿಲ್ಲ. ಪ್ರಿಸ್ಕ್ರಿಪ್ಷನ್ ಪ್ಯಾಡ್ ತಗೊಳಮ್ಮ. ಇದನ್ನ ಕೂಡಲೇ ತರಕ್ಕೆ ಕೇಳು. ಓಕೆ ಮೇಡಮ್, ಇದು ಇಂಜೆಕ್ಷನ್ಸ್ ಮತ್ತೆ ಮೆಡಿಸಿನ್ಸ್ ತಗೋಬನ್ನಿ. ಸರಿ ಮೇಡಮ್. ಅಪ್ಪ ಹೇಗಿದ್ದಾರೆ? ತುಂಬಾ ಕ್ರಿಟಿಕಲ್ ಆಗಿದೆ, ಬೇಗ ತಗೊಂಡ್ ಬನ್ನಿ. ಸರಿ ಮೇಡಮ್, ತಗೊಂಡ್ ಬರ್ತೀನಿ. ಸರ್, ಇಲ್ಲಿ ಫಾರ್ಮಸಿ ಎಲ್ಲಿದೆ? ಲೆಫ್ಟ್ ಅಲ್ಲಿ ಇದೆ. ಓಕೆ, ಥ್ಯಾಂಕ್ ಯು. ಕಿಟಿ, ನಮ್ರತಾ, ವೆಂಕಟಪ್ಪನ್ಗೆ ಏನಾಯ್ತು? ಅದು ಅಪ್ಪ ವಿಷ ಇಂಜೆಕ್ಷನ್ಸ್ ಹೇಳಿದ್ನಲ್ಲ, ತಗೊಂಡ್ ಬಂದ್ರಾ? ಅಕ್ಕ ತರಕ್ ಹೋಗಿದ್ದಾರೆ. ತುಂಬಾ ಎಮರ್ಜೆನ್ಸಿ ಇದೆ, ಬೇಗ ತಗೊಂಡ್ ಬರಕ್ ಹೇಳಿ. ಸರಿ ನಮ್ರತಾ, ಬೇಗ ಹೋಗ, ಅಕ್ಕನ್ ಕರ್ಕೊಂಬ. ಹೋಗು. ಸಮಾಧಾನ ಮಾಡ್ಕೊ. ಅದು ಅಪ್ಪ ಅಕ್ಕ, ನಮ್ಮ ಏನು ಕೂಡ ಬರ್ತಿದ್ಯಾ? ಅರ್ಜೆಂಟಾಗಿ ಇಂಜೆಕ್ಷನ್ ತಗೊಂಡ್ ಹೋಗ್ಬೇಕಂತೆ, ನರ್ಸ್ ಬೇಗ ತರೋದಕ್ಕೆ ಹೇಳಿದ್ದಾರೆ. ಸರಿ, ಅವ್ರು ಹೇಳಿರೋದೆಲ್ಲ ತಗೊಂಡಿದ್ದೀನಿ, ನಡಿ. ನೀವ್ ಹೇಳಿದೆಲ್ಲ ತಗೊಂಡ್ ಬಂದಿದ್ದೀನಿ. ಸರಿ, ವೇಟ್ ಮಾಡಿ. ಅಲ್ಲಮ್ಮ ಸಪ್ತಮಿ, ವೆಂಕಟಪ್ಪ ಎಂತ ಕಷ್ಟ ಬಂದ್ರು ಬಂಡೆ ತರ ಗಟ್ಟಿಯಾಗಿ ನಿಂತ್ಕೋತಾ ಇದ್ದ. ಅಂಥವ್ನು ಈ ತರ ಮಾಡ್ಕೊಂಡಿದ್ದಾನೆ ಅಂದ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ಹಾ, ತಂದೇನಮ್ಮ. ಇಂಜೆಕ್ಷನ್ ಅಲ್ಲಿ ರೆಡಿ ಮಾಡ್ಕೊಂಬಿಡು. ಅಯ್ಯೋ, ನೋಡಮ್ಮ, ಹೀಗೆ ಮಾಡ್ತಾ ಇರೋ, ನಾ ಆಚೆ ಹೋಗಿದ್ ಬರ್ತೀನಿ. ಓಕೆ ಸರ್. ಡಾಕ್ಟರ್, ಅಪ್ಪ ಹೇಗಿದ್ದಾರೆ? ಅವ್ರಿಗೆ ಪ್ರಜ್ಞೆ ಬಂತು ಅಲ್ವಾ? ಇಲ್ಲಮ್ಮ, ಪೇಷಂಟ್ ಕಂಡೀಷನ್ ಅಲ್ಲಿ ಯಾವುದೇ ಬದಲಾವಣೆ ಕೂಡ ಆಗಿಲ್ಲ. ಕಂಡೀಷನ್ ಇನ್ನೂ ಕ್ರಿಟಿಕಲ್ ಆಗೇ ಇದೆ. ಪೇಷಂಟ್ ಪರಿಸ್ಥಿತಿ ಸುಧಾರಿಸಲಿಲ್ಲ ಅಂದ್ರೆ, ಪ್ರಜ್ಞೆ ಬರಲಿಲ್ಲ ಅಂದ್ರೆ ಖಂಡಿತ ಅವ್ರು ಕೋಮಾಗ ಹೋಗೋ ಚಾನ್ಸಸ್ ಜಾಸ್ತಿ ಇದೆ. ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಆ ದೇವರು ಕರುಣೆ ತೋರಿಸಿದ್ರಷ್ಟೇ ಅವ್ರ ಬದುಕುಗುಳಿಯೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಅದೆಲ್ಲ ಆಯ್ತೇನಮ್ಮ? ಸಾಕು ಬಿಡಮ್ಮ.